ಮೊನ್ನೆ ಎಪಿಸೋಡ್ ಎಕ್ಸ್ಪೆಷಲಿ ನೋಡಿದ್ರೆ ಸರ್ ಹಾಂ ಸರ್, ನೋಡಿದೆ ಸರ್. ಯಾಕಂದರೆ ಗಿಲ್ಲಿದು ನಾನು ಹೇಳ್ತಾ ಇದ್ರೆ ಜನ ನಂಬ್ತಾ ಇರಲಿಲ್ಲ ಸರ್. ಯಾಕಂದರೆ ಅಲ್ಲಿ ಆಚೆ ನಿಮಗೆ ಬರೀ ಒಳ್ಳೇದು ಮಾತ್ರ ತೋರಿಸ್ತಾರೆ. ಗಿಲ್ಲಿದು ಡೇ ಒನ್ನಿಂದನೂ ಅದೇ ಥರ ಇರೋದು. ಎಲ್ಲರಿಗೂ ಇರಿಟೇಷನ್ ಮಾಡ್ತಾನೆ. ಅಂದರೆ ಮನೇಲಿ ಇರೋಕ್ಕೆ ಆಗಲ್ಲ. ನಾನು ಆಚೆ ಬಂದಿರೋದು ಅವ್ರ ಕಾರಣದಿಂದನೇ. ಅಲ್ಲಿ ಏನಂದರೆ ಕೆಟ್ಟದ್ದು ಏನದು ಅವನದು ತೋರಿಸ್ತಾ ಇಲ್ಲ, ಬರೀ ಕಾಮಿಡಿ ತೋರಿಸೋದ್ರಿಂದ ಜನ ಬಂದು ಅದನ್ನೇ ನಂಬಿಬಿಟ್ಟಿದ್ದಾರೆ. ಇವಾಗ ರಜತ್ ಅವ್ರು ಏನು ಬೈತಾ ಇದ್ದಾರೆ, ಅವನಿಗೆ ಒಂದು ಮ್ಯಾನಸ್ ಇಲ್ಲ, ಕಲ್ಚರ್ ಇಲ್ಲ, ಒಂದು ಯಾರ ಜೊತೆ ಹೆಂಗೆ ನಡ್ಕೋಬೇಕನ್ನೋದು ಗೊತ್ತಿಲ್ಲ. ಅದನ್ನು ಬಂದು ಖುಷಿಯಾಗಿ ತೊಗೊಳ್ತಾ ಇದ್ದಾರೆ ಹೊರತು ಜನ ಅದನ್ನು ಖಂಡಿಸ್ತಾ ಇಲ್ಲ. ಯಾಕಂದರೆ ಅದು ಚೀಪ್ ಅದು. ಯಾಕಂದರೆ ಯಾರು ದೊಡ್ಡ ಮನುಷ್ಯರು ಬಂದಿದ್ದಾರೆ ಅಂದರೆ ಅವ್ರಿಗಿಂತ ದೊಡ್ಡವ್ರು ಇರ್ತಾರೆ, ಅವರು ಹೆಸರು ಮಾಡಿ ಬಂದಿರ್ತಾರೆ. ಅವ್ರಿಗೊಂದು ಕೃತಜ್ಞತೆ. ಇವನೇನು ಬಿಗ್ ಬಾಸ್ ಮನೇಲಿದ್ದಾಗ ಇವನೇನು ಬಿಗ್ ಬಾಸ್ ಅಲ್ಲ. ಆದರೆ ಬಂದವ್ರಿಗೆ ಒಂದು ಹೋಗೋವ್ರಿಗೆ 2-3 ದಿವಸ ಇರ್ತಾರೆ. ಅವ್ರನ್ನ ಆಚೆ ಜನನೂ ನೋಡ್ತಾ ಇರ್ತಾರೆ. ಅವ್ರನ್ನ ಹಂಗೆ ಊಟ ಮಾಡೋಕ್ಕೆ ಗತಿ ಕೆಟ್ಟು ಬಂದಿದ್ದೀರಾ, ನಾವು ಬಿಸಾಕ್ತಾ ಇದ್ದೀವಿ, ಅದನ್ನು ತಿಂತಾ ಇದ್ದೀರಾ, ಆ ಥರ ಎಲ್ಲ ಮಾತಾಡೋದು ತುಂಬ ತಪ್ಪು. ಯಾಕಂದರೆ ಆಚೆ ಜನಗಳು ನೋಡ್ತಾ ಇರೋರಿಗೆ ಅದು ಕೇವಲವಾಗಿ ಅವ್ರನ್ನ ಕುಗ್ಗಿಸುತ್ತೆ. ಆ ಥರ ಡೈಲಿ ಎಲ್ಲರಿಗೂ ಮಾಡ್ತಾ ಇದ್ದಾನೆ ಡೇ ಒನ್ನಿಂದ. ಅದನ್ನು ಬಿಗ್ ಬಾಸ್ ಟೀಮ್ ಅವ್ರು ತೋರಿಸ್ತಾ ಇಲ್ಲ. ಅದರಿಂದ ಜನ ಅವನ್ನ ತುಂಬ ಒಳ್ಳೆಯವ್ರು ಅಂದ್ಕೊಂಡಿದ್ದಾರೆ. ಆದರೆ ಆ ಥರ ನಾನು ಚಿಕ್ಕ ಬುದ್ಧಿ, ಕೆಟ್ಟ ಬುದ್ಧಿ, ಜಲಸ್ ಬುದ್ಧಿ, ಕಳ್ತನದ ಬುದ್ಧಿ, ಇರಿಟೇಷನ್ ಮಾಡೋ ಕ್ಯಾರೆಕ್ಟರು, ಅವನ ಜೊತೆ ಯಾರು ಕಟ್ಕೊಂಡವ್ರು ಒನ್ ನೈಟು ಇರೋಕ್ಕಾಗಲ್ಲ. ಅಷ್ಟು ಇರಿಟೇಷನ್ ಕ್ಯಾರೆಕ್ಟ್ರು. ಅವನಿಗೆ ಮದುವೆ ಆಗೋದೇ ಡೌಟ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಅದೇ ನೀವು ಹೇಳಿದ್ರಲ್ಲ, ಇವಾಗ ಕಟ್ ಮಾಡ್ತಾ ಇದ್ದಾರೆ. ಹಾಂ ಸರ್. ಬರೀ ಕಾಮಿಡಿ ತೋರಿಸ್ತಾ ಇದ್ದಾರೆ. ಹಾಂ ಸರ್. ಅಲ್ಲಿಗೆ ಬಿಗ್ ಬಾಸ್ ಅನ್ನು ಫೇವರ್ ಆಗಿದ್ದಾರೆ ಹಂಗಾರೆ. ಅಲ್ಲ, ಫೇವರ್ ಅಂತಲ್ಲ ಸರ್. ಈಗ ಜನಕ್ಕೆ ಬೇಕಾಗಿರುತ್ತಾನೆ ಟಿಫನ್ ಕೊಡಬೇಕು. ಇವಾಗ ನಿಮ್ಗೆ ಅದೇ ಇಷ್ಟ ಆಗ್ತಾ ಇದೆ. ಇಲ್ಲಿದ್ದು ನೀವು ಎಲ್ಲ ಏನು ಅಂದ್ಕೊತೀರಾ, ಕಾಮಿಡಿ ಬರ್ತಾ ಇದೆ ಅದಕ್ಕೆ ಎಷ್ಟು ಚೆನ್ನಾಗಿ ಮಾಡ್ತಾವನೆ, ಅವನೇ ವಿನ್ನರು ಅಂತ ನೀವು ಹೇಳ್ತಾ ಇದ್ದೀರಾ. ನಮಗೆ ರಕ್ಷಿತಾ ಇಲ್ಲ ಅಶ್ವಿನಿ ಗೌಡ ಮೇಡಮು ಅವರು ಒಂಥರ ಸ್ಟ್ರಾಂಗಾಗಿ ಆಡ್ತಾ ಇದ್ದಾರೆ. ಯಾರಿಗೂ ತೊಂದರೆ ಮಾಡದೆ ಅವ್ರ ಸ್ಟೈಲಲ್ಲಿ ಅವ್ರು ಆಡ್ತಾ ಇದ್ದಾರೆ. ಆಮೇಲೆ ಒಳ್ಳೆ ರೀತಿಲಿ ಆಡ್ತಾ ಇದ್ದಾರೆ. ಅಂದರೆ ಇವನು ಎಲ್ಲರನ್ನೂ ಕೀಳವಾಗಿ ಕೆಟ್ಟದಾಗಿ ಮಾತಾಡ್ತಾನೆ. ಆಮೇಲೆ ಮಾತಾಡೋಕ್ಕೆ ಹೋದ್ರೆ ಐಫು ಅಂತಾನೆ. ಆವಾಗ ನಿಮಗೆ ಮುಂದಕ್ಕೆ ಮಾತಾಡೋಕ್ಕೆ ಮನಸ್ಸು ಬರಲ್ಲ. ನೀವೇನು ಮಾಡ್ತೀರಾ, ಸೈಲೆಂಟ್ ಆಗಿಬಿಡ್ತೀರಿ. ಆವಾಗ ಡಲ್ ಇದ್ದಾನೆ ಅಂತ ಆಚೆ ಹಾಕ್ತಾರೆ. ಅದು ಮಾಡ್ತಾ ಇರೋದೇ ಕಾರಣನೇ ಗಿಲ್ಲಿ. ಎಲ್ಲರಿಗೂ, ಪ್ರತಿಯೊಬ್ಬರಿಗೂ ಅವನು ತುಂಬ ತೊಂದರೆ ಕೊಡ್ತಾ ಇದ್ದಾನೆ. ಆದರೆ ಅವನದು ಕಂಟೆಂಟ್ ಓಡ್ತಾ ಇದೆ ಅಂತ ಅವನ್ನ ಇಟ್ಕೊಂಡಿದ್ದಾರೆ. ಅಂದರೆ ಆ ಕೆಟ್ಟ ಬುದ್ಧಿ ನಾವೆಲ್ಲ ತೋರಿಸ್ಬಿಟ್ಟಿದ್ರೆ ಯಾವತ್ತೋ ಮರ್ಯಾದೆ ಕಳೆದು ಆಚೆ ಹಾಕ್ಬಿಟ್ಟಿರೋರು. ಸರ್, ಅದೇ ನಿನ್ನೆನೋ ಹಳೆ ಸ್ಪರ್ಧಿಗಳೆಲ್ಲ ಬಂದಿದ್ದಾರಲ್ಲ. ಹೌದು ಸರ್. ಎಸ್ಪೆಷಲಿ ರಜತ್ ಮಂಜಣ್ಣ ಗಿಲ್ಲಿಗೆ ಅಂದರೆ ಈ ಕಡೆ ಗಿಲ್ಲಿಯವನು ಇದು ಮಾಡ್ತಾ ಇದ್ದಾರೆ, ಆ ಕಡೆ ಅವರು ಅದೇ ಥರ ಟಕ್ಕರ್ ಕೊಡ್ತಾ ಇದ್ದಾರೆ. ಇಬ್ಬರದ್ದು ಫೈಟ್ ಸರ್. ಆದರೆ ರಜತ್ ಅವರು, ಮಂಜಣ್ಣ ಅವರು ಕೆಟ್ಟದಾಗಿ ಏನು ನಡ್ಕೊತಿಲ್ಲ ಸರ್. ಅವರು ಸಭ್ಯವಾಗಿ ನಡ್ಕೊಳ್ತಾ ಇದ್ದಾರೆ. ಆದರೆ ಗಿಲ್ಲಿ ಈಗಲೂ ಇನ್ನೂ ಕಿಂಡಲ್ಲಾಗಿ ಅವ್ರನ್ನ ಗೆಟ್ ಔಟ್ ಅನ್ನೋ ರೀತಿಲೇ ಮಾತಾಡ್ತಾನೆ. ನೀವು ಬಂದಿದ್ದೀರಾ 3 ದಿವಸಕ್ಕೆ ಹೋಗ್ರಿ ಅನ್ನೋ ರೀತಿಲಿ ಮಾತಾಡ್ತಾ ಇದ್ದಾನೆ. ಅದು ತುಂಬ ಅವಮಾನ ಮಾಡ್ತಾ ಇದ್ದಾನೆ. ಆ ಥರ ಕ್ಯಾರೆಕ್ಟ್ರು ದಯವಿಟ್ಟು ಒಳ್ಳೇದಲ್ಲ. ಅವನಿಗೆ ಯಾರು ಪಾಠ ಕಲಿಸ್ತೀರಾ, ಯಾರು ತಿದ್ದುತ್ತೀರಾ, ನೀವೇ ತಿದ್ದಬೇಕು. ಜನತೆನೇ ಅವ್ನಿಗೆ ಡಿಸೈಡ್ ಮಾಡಬೇಕು. ಬಟ್ ಹೊರಗಡೆ ಫ್ಯಾನ್ ಬೇಸ್ ಸ್ವಲ್ಪ ಅಲ್ಲ, ಫ್ಯಾನ್ ಬೇಸ್ ತುಂಬ ಇದೆ ಸರ್. ಫ್ಯಾನ್ ಬೇಸಿಂದ ಅವನೇ ಗೆಲ್ತಾನೆ. ಅವನು ಎಷ್ಟೇ ಕೆಟ್ಟವರಿದ್ರು ಫ್ಯಾನ್ ಬೇಸ್ ಇರೋದ್ರಿಂದ ಅವರೇ ಗೆಲ್ತಾರೆ. ಅಂದರೆ ಅವರು ವಿನ್ನರ್ ಆಗ್ಬೋದು, ಇಲ್ಲ ಸೆಕೆಂಡ್ ವಿನ್ನರ್ ರನ್ನರ್ ಅಪ್ಪರ ಆಗ್ಬೋದು. ಆದರೆ ನನಗೆ ರಕ್ಷಿತಾ ಅಶ್ವಿನಿ ಗೌಡ ಅವರೇ ಗೆಲ್ಲಬೇಕು ಅಂತ ನನ್ನ ಆಸೆ. ಸರ್, ಅದೇ ನಿಮ್ದೊಂದು ಡ್ರೆಸ್ದೊಂದು ಸ್ಪಂದನ ಕೊಟ್ಟಿದ್ದೀರಿ. ಹಾಂ ಸರ್. ಇಶ್ಯೂ ಇದಿತ್ತು. ಹೌದು ಸರ್. ಅದು ಅದ್ರ ಬಗ್ಗೆ ಸರ್, ಅದ್ರದ್ದು A to Z ಹೇಳಿದ್ರೇ ಅದಕ್ಕೆ ನಿಮಗೆ ಮ್ಯಾಚ್ ಆಗೋದು. ಯಾಕಂದರೆ ನೀವಲ್ಲಿ ಒಳಗಡೆದು ಅದು ಹಾಕಿಲ್ಲ, ಅದರಿಂದ ನಿಮಗೆ ಅದು ಗೊತ್ತಾಗಲ್ಲ. ಈಗ ಒಳಗೆ ಏನೇನು ನಡೀತು ಅಂತ ನಾನು ಸ್ಟಾರ್ಟಿಂಗ್ ಡೇಸಿಂದ ಹೇಳ್ತೀನಿ. ನನಗೆ ಹೋದ ತಕ್ಷಣ ಚಂದ್ರಪ್ರಭು ಅವರು ಬಟ್ಟೆ ಇಸ್ಕೊಂಡು ಹಾಕ್ಕೊಳಕ್ಕೆ ಸ್ಟಾರ್ಟ್ ಮಾಡಿದ್ರು. ಅವರು ಒಂದು 5 ಡ್ರೆಸ್ಸು ನಂದು ಇಸ್ಕೊಂಡು ಹಾಕ್ಕೊಂಡ್ರು. ಅದು ಹಾಕ್ತಿದ್ದಂಗೆ ಕಾಕ್ರೋಚ್ ಸುದ್ದಿಯವ್ರಿಗೆ ನಾನೇ ಕೊಟ್ಟೆ, ಇವತ್ತು ಚೆನ್ನಾಗಿ ಕಾಣಿಸ್ಬೇಕು ಸರ್ ಹಾಕ್ಕೊಳ್ಳಿ ಅಂತ. ಅವರು ಸಭ್ಯವಾಗಿ ಒಂದೇ ದಿವಸ ಇಸ್ಕೊಂಡು ಸುಮ್ಮನಾದರು. ಚಂದ್ರಪ್ರಭು ಅವರು ಡೈಲಿ ಅದೇ ಅಭ್ಯಾಸ ಮಾಡ್ಕೊಬಿಟ್ರು. ಮನೆಯಿಂದ ಬರೋದೇನು ಫೋನ್ ಮಾಡಿ ಕರ್ಸ್ಕೊತಾನೂ ಇರಲಿಲ್ಲ. ಕೊಡು ಅಂತ ಬರೀ ದಿನ ನಂದೆ. ನಾನು ಅದಕ್ಕೆ ಡಿಸೈಡ್ ಮಾಡಿಬಿಟ್ಟೆ, ಎಲ್ಲ ನಾನು ಕೊಡ್ತಾಯಿದ್ರೆ ನಾನು ಈ ಮುಂದಿನ ದಿನ ಹಾಕ್ಕೊಂಡಾಗ ನಾನು ಕೊಟ್ಟಿದ್ದು ಅಂತ ಇವ್ರು ತೋರಿಸಿಲ್ಲ ಅಂದರೆ ನಿಮ್ಮ ಡ್ರೆಸ್ ನಾನು ಹಾಕ್ಕೊಳ್ತಿದ್ದೀನಿ ಅಂತ ಅಂದ್ಕೊಳ್ತಾರೆ ಸರ್. ನಾನು ಕೊಡಲ್ಲ ಅಂದ್ಬಿಟ್ಟು, ನಿಮ್ಮ ಅಪ್ಪ ಅಲ್ಲ ನಿಮ್ಮ ತಾತ ಬಂದರು ಇವತ್ತೇ ಲಾಸ್ಟ್ ಅಂದ್ಬಿಟ್ಟು ಶಬ್ದ ಮಾಡ್ತೀನಿ ಸರ್. ಅವತ್ತಿನ ಬೆಳಗ್ಗೆ ಅವತ್ತಿಂದ ನಾನು ಯಾರು ಕಾಕ್ರೋಚ್ ಸುದ್ದಿ ಬರಲಿ, ಯಾರು ಬಂದರೂ ಆದರೆ ಅವ್ರು ಬರಲಿಲ್ಲ ಪಾಪ, ಅವ್ರು ಒಳ್ಳೆಯವರು. ಚಂದ್ರಪ್ರಭು ಅವ್ರು ಇನ್ನೂ ಅಲ್ಲಿಗಿಂಚ್ತಾನೇ ಇದ್ರು, ಕುಡಿ ಅಂತ. ನಾನು ಅವತ್ತೇ ಡಿಸೈಡ್ ಮಾಡಿದೆ, ಇನ್ನು ಯಾರು ಬಂದರೂ ಕೊಡಬಾರ್ದು ಅಂತ. ಬೆಳಗ್ಗೆ ಶಬ್ದ ಮಾಡಿರ್ತೀನಿ ಒಂದು 10-11 ಗಂಟೆಯಲ್ಲಿ ಸ್ನಾನದ ಟೈಮಲ್ಲಿ. ಅದಾದಮೇಲೆ ರಾತ್ರಿ ಸರ್ ರಾಶಿಕಾ, ಸ್ಪಂದನ, ಆ್ಯಶ್ 3 ಜನ ಬಂದು, ಅಂದರೆ ಆ ಮ್ಯಾಟ್ರು ಕೇಳಿಸ್ಕೊಂಡಿರ್ತಾರೋ ಇಲ್ವೋ ಬೆಳಗ್ಗೆ ನನಗೆ ಗೊತ್ತಿಲ್ಲ. ಅಂದರೆ ರೂಮಲ್ಲಿ ಇದ್ರೋ ಕೇಳಿಸ್ಕೊಂಡಿದ್ರೋ ಗೊತ್ತಿಲ್ಲ. ಅವರು ನ್ಯಾಚುರಲ್ ಆಗಿ ಬಂದ್ಬಿಟ್ಟು ಬೆಡ್ ಮೇಲೆ ಕೂತಿರ್ತಾರೆ ಸರ್ 3 ಜನ. ನಾನು ಬರ್ತೀನಿ,
ಸತೀಶ್ ಅವರೇ ನನಗೊಂದು ಕೊಡಿ ನನಗೊಂದು ಕೊಡಿ ನನಗೊಂದು ಕೊಡಿ ಅಂತ 3 ಜನನು ತಮಾಷೆ ಥರ ನನಗೆ ಕೇಳ್ತಾರೆ, ಪ್ಲಸ್ ಸ್ಟ್ರಿಕ್ಟಾಗೂ ಕೇಳ್ತಾರೆ. ಅಂದರೆ ನನಗೊಂದು ಕೊಡಿ ನನಗೊಂದು ಕೊಡಿ ನನಗೊಂದು ಕೊಡಿ ಅಂತ. ನಾನು ಅದಕ್ಕೆ ಹೇಳ್ತೀನಿ, ಇಲ್ಲ ನಾನು ಶಬ್ದ ಮಾಡಿಬಿಟ್ಟಿದ್ದೀನಿ, ಯಾರು ಬಂದರೂ ಇವತ್ತು ಕೊಡೋದಿಲ್ಲ ಅಂತ. ಅಯ್ಯೋ ನಾವು ಹುಡುಗಿರು ನಾವು ಕೇಳಿದ್ರು ಕೊಡಲ್ವಾ ಅಂತ ನುಲ್ಕೊಂಡು ಕೇಳ್ತಾರೆ. ನಾನು ನಿಮಗೆ ಕೊಟ್ಟರೆ ಜೋಲ್ಪುರ್ಕರು ಅಂದ್ಕೊಂಡ್ಬಿಡ್ತಾರೆ ಆಚೆ ನೋಡಿದವರು, ಅದಕ್ಕೆ ನಾನು ಕೊಡಲ್ಲ ಅಂತ ಹೇಳ್ತೀನಿ. ಸರ್ ಇದೆಲ್ಲ ವಿತ್ ಪ್ರೂಫು, ಬೇಕಾದ್ರೆ ಅಲ್ಲಿಂದ ಎತ್ತಿಸಿ ನಾನು ಏನೇನು ಮಾತಾಡ್ತಾ ಇದ್ದೀನಿ ಇದು ನಿಜ, ಇದನ್ನು ಆಚೆ ಅವ್ರು ತೋರಿಸಿಲ್ಲ. ನಾನೇನು ಮಾಡ್ತೀನಿ, ಸ್ಟ್ರಿಕ್ಟಾಗಿ ಕೊಡಲ್ಲ ಅಂತ ಬಿಲ್ಕುಲ್. ನಾನು ಜೋಲ್ಪುರ್ಕ ಅಲ್ಲ, ಹುಡುಗಿರು ಕೊಟ್ಟರೆ ಶಬ್ದ ಮಾಡಿಬಿಟ್ಟು ಈಗ ಹುಡುಗಿರು ಕೊಟ್ಟರೆ ಜೋಲ್ಪುರ್ಕ ಅವನು ಹುಡುಗಿರು ಕೇಳಿದ ತಕ್ಷಣ ಕೊಟ್ಬಿಟ್ಟ ಅಂತ ಅಂದ್ಕೊತಾರೆ ಅಂತ ನಾನು ಕೊಡಲಿಲ್ಲ ಅವ್ರಿಗೆ. ಆ ಕಾರಣಕ್ಕೆ ಏನಾಯಿತು, ಸಾಟರ್ಡೆ ಸಂಡೇ ಬಂತು. ಅದು ಬಿಗ್ ಬಾಸ್ ಟೀಮ್ ಅವ್ರು ಮಾತ್ರ ನೋಡಿದ್ದಾರೆ, ಆಚೆ ರಿಲೇ ಆಗಿಲ್ಲ. ಅದು ಮಾತಾಡಿರೋದು. ಈಗ ಸುದೀಪ್ ಸರ್ ಬಟ್ಟೆ ಕೇಳಿದ್ರು ಸರ್, ಅವ್ರಿಗೆ ಮ್ಯಾಟ್ರ್ ಗೊತ್ತಿದ್ರೆ ತಾನೇ ಕೇಳ್ತಾರೆ. ಅಂದರೆ ಈಗ ಬಿಗ್ ಬಾಸ್ ಟೀಮ್ ಅವ್ರು ಹೇಳಿದರೆ ತಾನೇ ಕೇಳ್ತಾರೆ, ಇಲ್ದಿದ್ರೆ ಬಟ್ಟೆ ಮ್ಯಾಟ್ರ್ ಏನಕ್ಕೆ ಬರುತ್ತೆ? ಅಂದರೆ ನಾನು ಜೋಲ್ಪುರ್ಕ ಅಲ್ಲ ಅಂತ ಹೇಳಿರ್ತೀನಲ್ಲ, ಕೊಡಲ್ಲ ಅಂತ ಹೇಳಿರ್ತೀನಲ್ಲ, ಅದಕ್ಕೇನು ಮಾಡ್ತಾರೆ, ಸಾಟರ್ಡೆ ಬಂದು ಸುದೀಪ್ ಸರ್ ಬಂದ್ಬಿಟ್ಟು ಸ್ಪಂದನ ಅವರೇ ಸತೀಶ್ ಸರ್ದು ಬಟ್ಟೆ ಕೇಳಿದ್ರಲ್ಲ ಅವ್ರು ಕೊಟ್ರಾ ಅಂತ ಕೇಳ್ತಾರೆ. ಬೇಕಾದ್ರೆ ಅದನ್ನು ಹಾಕಿದ್ದಾರೆ ಸರ್, ಅದನ್ನು ಚೆಕ್ ಮಾಡ್ಕೊಳ್ಳಿ, ಅದನ್ನು ಹಾಕಿದೆ. ಅದು ನನಗೆ ಡೈಲಾಗ್ ಬರ್ತಾ ಇರೋದೇ ನಾನು ಮನೆಗೆ ಬಂದು ನೋಡಿದ್ಮೇಲೆ ಎಷ್ಟು ಹಾಕಿದ್ದಾರೆ ಅಂತ. ಇದನ್ನು ಮಾತ್ರ ಹಾಕಿದ್ದಾರೆ, ಆ ಜೋಲ್ಪುರ್ಕ ಅನ್ನೋದು ಹಾಕಿಲ್ಲ. ಅದು ಬ್ಯಾಕ್ ನಡೆದಿರೋದು, ಇದು ಫ್ರಂಟ್ ನಡೆದಿರೋದು. ಸುದೀಪ್ ಸರ್ ಏನು ಮಾಡ್ತಾರೆ, ಸ್ಪಂದನಾಗೆ ಹೋಗಿ ಯಾವ್ದು ಬೇಕು ಎತ್ಕೊ ಬನ್ನಿ ಅಂತ ಕಳಿಸ್ತಾರೆ. ಅವ್ರು ಹೋಗ್ಬಿಟ್ಟು ಸೀದಾ ನಾನು ಡ್ರಾಯರಲ್ಲಿ ತೆಗೆದುಬಿಟ್ಟು ಒಂದು ಬ್ಲ್ಯಾಕ್ ಶರ್ಟು ಅದ್ರ ಜೊತೆಗೆ ಇನ್ನೊಂದು ಬ್ಲೇಸರ್ ಎತ್ಕೊಂಬರ್ತಾರೆ, 2 ಎತ್ಕೊಬರ್ತಾರೆ. ಅವ್ರು ಅದಕ್ಕೆ ನೀವು ಕೇಳಿದ ಒಂದು ದುರಾಸೆ ಬೇಡ, ಇನ್ನೊಂದು ವಾಪಸ್ ಕೊಟ್ಬಿಡಿ ಅಂತಾರೆ. ಆಮೇಲೆ ಒಂದು ಬ್ಲೇಸರ್ ವಾಪಸ್ ಕೊಡ್ತಾರೆ, ನಾನು ಅಲ್ಲೇ ಪಕ್ಕದಲ್ಲಿ ಇಟ್ಕೊಳ್ತೀನಿ. ಇವ್ರೇನು ಮಾಡ್ತಾರೆ, ಅದನ್ನ ಎತ್ತಿ ಹಿಂದೆ ಟೇಬಲ್ ಥರ ಇರುತ್ತೆ, ಅಲ್ಲಿ ಶರ್ಟ್ನ ಇಟ್ಟಿರ್ತಾರೆ ಸರ್. ಆಮೇಲೆ ಎಲ್ಲ ಮಾತಾಡಿ ಮುಗಿದ ಮೇಲೆ ಸ್ಪಂದನ ಅವರು ಯಾವುದೋ ಜ್ಞಾನದಲ್ಲಿ ಶರ್ಟ್ ಇರೋದನ್ನು ಹಿಂದೆ ಇರೋದನ್ನ ಮರ್ತುಬಿಟ್ಟು ಅಲ್ಲೆಲ್ಲೋ ಆಚೆ ಹೊಟ್ಟೋಗ್ತಾರೆ. ಗಿಲ್ಲಿ ಅದನ್ನು ಎತ್ಕೊಂಡು ಏನು ಮಾಡ್ತಾರೆ, ಸೋಫಾ ಕೆಳಗೆ ಇಷ್ಟು ಗ್ಯಾಪ್ ಇದೆ ಸರ್, ಅಲ್ಲಿ ಪರ್ಕೆ ಹಾಕಿ ನಾವು ಕಸ ಗುಡ್ಸೋಕ್ಕೂ ಆಗಲ್ಲ ಸರ್. ಅದನ್ನು ವಿತ್ ಪ್ರೂಫು, ಯಾರ ಚಾಲೆಂಜ್ ಮಾಡಿದ್ರೆ ಅಲ್ಲಿಂದ ಒರಿಜಿನಲ್ ಬೇಕಾದ್ರೆ ಕೇಸ್ ಹಾಕ್ಕೊಳ್ಳಿ, ಅವಾಗ ಒರಿಜಿನಲ್ ತೋರಿಸ್ತೀನಿ. ನಾನು ಏನು ಹೇಳ್ತಾ ಇದ್ದೀನಿ ಹಂಗೆ ಕಣ್ಣು ಮುಂದೆ ಹಿಂಗೆ ನಡೆದಿರೋದು ಹೇಳ್ತಾ ಇರೋದು. ನಾನು ಹಿಂಗಿಂದ ಬರ್ತೀನಿ ಸರ್, ಅವ್ನು ಎತ್ಕೊಂಡು ಅದನ್ನು ಕೆಳಗೆ ಬಿಸಾಕ್ಬಿಟ್ಟು ಸೋಫಾ ಕೆಳಗೆ ಹಿಂಗೆ ಒದಿತಾನೆ. ಅಂದರೆ ಕೆಳಗೆ ಹೊಟ್ಟೋಗುತ್ತೆ, ಅದು ಬ್ಲ್ಯಾಕ್ ಶರ್ಟು ಫುಲ್ಲು ಧೂಳು. ನಾನು ಲೋಫರನ್ನ ಥರ ಹಿಂಗೆ ಕೈ ತೋರಿಸ್ಬಿಟ್ಟು ಅದನ್ನು ಎತ್ಕೊಳ್ತೀನಿ ಸರ್. ಎತ್ಕೊಂಡು ಕೊಡುಬಿಟ್ಟು ಮಡ್ಚ್ಬಿಟ್ಟು ಸ್ಪಂದನ ಅವರ ಹಾಸಿಗೆ ಮೇಲೆ ಇಡ್ತೀನಿ. ಆಮೇಲೆ ಅವ್ರೇನು ಮಾಡ್ತಾರೆ, ಆದರೆ ಸ್ವಲ್ಪ ಹೊತ್ತಾದ್ಮೇಲೆ ಬಂದು ಆ ಡ್ರಾಯರ್, ಮಂಚದ ಕೆಳಗೆ ಡ್ರಾಯರ್ ಇರುತ್ತೆ ಸರ್, ಅಲ್ಲಿ ಫುಲ್ಲು ಟೈಟಾಗಿ ಬಟ್ಟೆ ತುಂಬಿರುತ್ತೆ, ಫುಲ್ಲು ಟೈಟಾಗಿ ತುಂಬಿರುತ್ತೆ. ಅದು ಇಡೋಕ್ಕೂ ಜಾಗ ಇರಲ್ಲ. ಇವರೇನು ಮಾಡ್ತಾರೆ, ಅದ್ರ ಮೇಲೆ ಇಟ್ಬಿಟ್ಟು ಡ್ರಾಯರ್ನ ಮುಚ್ತಾರಲ್ಲ ಸರ್, ಆ ಡ್ರಾಯರ್ಗೆ ಇಲ್ಲಿ ನೋಡಿ ಸರ್, ಡ್ರಾಯರ್ಗೆ ಉಜ್ಜಿಬಿಟ್ಟು ಬಟನ್ನೇ ಕಿತ್ತೋಗುತ್ತೆ ಸರ್. ಆದರೆ ಅದು ಅವತ್ತಿಗೆ ನನಗೆ ಗೊತ್ತಿರಲ್ಲ. ಆದರೆ ಮೇಲ್ಗಡೆ ಇಲ್ಲಿಂದ ಮೇಲ್ಗಡೆ ಮಾತ್ರ ಆಚೆ ಇರುತ್ತೆ, ಹಂಗೆ ಮುಚ್ಚಿಬಿಟ್ಟಿರ್ತಾರೆ. ನಾನು ಅವತ್ತು ಏನಿದ್ರು ವ್ಯಾಲ್ಯೂ ಗೊತ್ತಿಲ್ದಂಗೆ ಹಿಂಗೆ ಹಾಕಿ ಇಸ್ಕಿದಾರಲ್ಲ ಅಂದ್ಬಿಟ್ಟು ಅದನ್ನೇನು ಮಾಡ್ತೀನಿ, ಎತ್ಕೊಂಡು ಬರ್ತೀನಿ. ಹೌದಾ, ಇಲ್ಲಿಂದ ಮಾಡ್ತೀರಾ, ಕಂಟಿನ್ಯೂ ಮಾಡ್ತೀರಾ?